ಪೂರ್ಣಾವಧಿ ಸಿಎಂ 2028ಕ್ಕೆ ಸಾರಥ್ಯ ಸ್ಪರ್ಧೆ. ಕುರ್ಚಿ ಖಾತ್ರಿಗಾಗಿ ಸಿದ್ದು ಡಿಕೆ ಕ್ಯಾಂಪ್ ಲೆಕ್ಕಾಚಾರ. ದಲಿತಾಸ್ತ್ರ ಬಳಕೆಗೂ ಒಳಗೊಳಗೆ ನಡೀತಾ ಇದೆಯಾ ತಂತ್ರ? ಇದುವೇ ಚದುರಂಗದ ಮೊದಲ ಸ್ಟೋರಿ. ಕುರ್ಚಿ ಮೇಲೆ ಕೈ. ರಾಜಕೀಯದಲ್ಲಿ ಸಾಮಾನ್ಯವಾಗಿ ಒಂದು ಮಾತಿದೆ, ಯಾರೂ ಕೂಡ ಸನ್ಯಾಸಿಗಳಲ್ಲ. ಈ ಮಾತನ್ನು ಹೇಳ್ತಾ ಇರ್ತಾರೆ ರಾಜಕಾರಣಿಗಳು ಆಗಾಗ್ಗೆ. ಯಾಕೆಂದರೆ ಅಧಿಕಾರ ನಮ್ಮ ಕೈಯಲ್ಲಿ ಇರಬೇಕು ಅನ್ನುವಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ಆಸೆ. ಮಂತ್ರಿ ಆದವ್ರಿಗೆ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ, ಶಾಸಕರಾದವ್ರಿಗೆ ಮಂತ್ರಿ ಆಗಬೇಕು ಅಂತ ಆಸೆ, ರಾಜಕಾರಣದಲ್ಲಿರುವಂಥವ್ರಿಗೆ ತಾನೊಮ್ಮೆ ಶಾಸಕರಾಗಬೇಕು ಅಂತ ಆಸೆ. ಹೀಗೆ ಆಸೆಗಳು ಇದ್ದೇ ಇರ್ತವೆ. ಈಗ ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ, ಈ ರೀತಿಯಾದಂತಹ ಮಾತುಗಳು ನಡೀತಾ ಇದ್ದಾವೆ. ಇದರ ನಡುವೆ ಸಿದ್ದರಾಮಯ್ಯನವರು ಹೊಸದೊಂದು ಕ್ರಾಂತಿಯ ಬೀಜವನ್ನು ಬಿತ್ತಿದ್ದಾರೆ. ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ ಮಧ್ಯೆಯೇ ಸಿದ್ದು ಕ್ರಾಂತಿಯ ಮಾತು ನಿಜಕ್ಕೂ ರಾಜ್ಯ ರಾಜಕಾರಣದಲ್ಲಿ ತಲ್ಲಣವನ್ನು ಸೃಷ್ಟಿಸಿದೆ. ನಿನ್ನೆ ನಮ್ಮ ಕಾರ್ಯಕ್ರಮದಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಬಹಳ ಮುಖ್ಯವಾಗಿ ಪೂರ್ಣಾವಧಿ ಮುಖ್ಯಮಂತ್ರಿ ವಿಚಾರ, 2028 ಚುನಾವಣೆಯಲ್ಲಿ ಸ್ಪರ್ಧಿಸುವಂತಹ ಸಾಧ್ಯತೆ ಎಲ್ಲದರ ಬಗ್ಗೆಯೂ ಕೂಡ ಬಹಳ ವಿವರವಾಗಿ ಮಾತನಾಡಿದ್ದಾರೆ. ಇದರಿಂದಾಗಿ ಶಿವಕುಮಾರ್ ಅವರ ಕ್ಯಾಂಪ್ನ ಲೆಕ್ಕ ಏನು, ಕುರ್ಚಿ ಖಾತ್ರಿಗೆ ಶಿವಕುಮಾರ್ ಅವರ ಬಣ ಯಾವ ರೀತಿಯಾದಂತಹ ರಣತಂತ್ರವನ್ನು ರೂಪಿಸಿದೆ, ಯಾವ ಸ್ವರೂಪದಲ್ಲಿ ಇದನ್ನು ಎದುರಿಸೋಕ್ಕೆ ಹೊರಟಿದೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಹೋಗಬೇಕು. ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯನವರ ಮಾತು ಬಹಳ ಇಂಪ್ಯಾಕ್ಟ್ ಅನ್ನು ರಾಜಕೀಯವಾಗಿ ಬಹಳ ದೊಡ್ಡ ಸಂಚಲನವನ್ನು ಸೃಷ್ಟಿಸುತ್ತೆ. ಯಾಕಂದರೆ ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಅವರು ಅತ್ಯಂತ ಸ್ಪಷ್ಟ ಮಾತುಗಳಲ್ಲಿ ಹೇಳಿದರು, ಇದು ನನ್ನ ಕಡೆ ಚುನಾವಣೆ ಅಂತ. ಮುಖ್ಯಮಂತ್ರಿ ಆಗಿ ಅಧಿಕಾರ ಸ್ವೀಕರಿಸಿದ ನಂತರವೂ ಕೂಡ ಹೇಳ್ತಾ ಬಂದಿದ್ದಾರೆ, ಇದು ನನ್ನ ಕಡೆ ಚುನಾವಣೆ, ಮುಂದಿನ ಚುನಾವಣೆಯಲ್ಲಿ ನಾನು ಸ್ಪರ್ಧಿಸೋದಿಲ್ಲ ಅಂತ ಹೇಳಿ. ಆದರೆ ನಿನ್ನೆ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡುವ ಸಂದರ್ಭದಲ್ಲಿ ಅವ್ರನ್ನ ಪ್ರಶ್ನಿಸಿದಾಗ ಸಿದ್ದರಾಮಯ್ಯನವರು ಬಹಳ ಸ್ಪಷ್ಟವಾಗಿ ಒಂದಿಷ್ಟು ವಿಚಾರಗಳನ್ನು ಹೇಳ್ತಾ ಬಂದರು. ಅಧಿಕಾರ ಹಸ್ತಾಂತರದ ಸಾಧ್ಯತೆಯ ವಿಚಾರಗಳಿಗೆ ಬಂದಾಗಲೆಲ್ಲ ಹೈಕಮಾಂಡ್ ನಿರ್ಧಾರವೇ ಅಂತಿಮ, ಹೈಕಮಾಂಡ್ ಏನು ಹೇಳುತ್ತೆ ಹಾಗೆ ಮಾಡ್ತೀನಿ, ಅದರಲ್ಲಿ ನಂದು ಯಾವುದೇ ರೀತಿಯಾದಂತಹ ಅಭಿಪ್ರಾಯಗಳಿಲ್ಲ, ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ಮಾಡೋದಷ್ಟೇ ನಂದು ಅನ್ನುವಂತಹ ಬಹಳ ರಾಜಕೀಯವಾಗಿ ತನ್ನದೇ ಆದಂತಹ ಒಂದು ಚಾಣಾಕ್ಷ ನಡೆಯನ್ನು ಸಿದ್ದರಾಮಯ್ಯನವರು ಅನುಸರಿಸಿದಂತೆ ಭಾಸವಾಗ್ತಾ ಇತ್ತು. ಎಲ್ಲಕ್ಕಿಂತ ಮುಖ್ಯವಾಗಿ 2028 ವಿಧಾನಸಭಾ ಚುನಾವಣೆಯಲ್ಲಿ ನಾನು ಸ್ಪರ್ಧಿಸ್ತೀನಿ ಅಂತ ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ. ಹಾಗಾದರೆ ಯಾವ ಕಾರಣಕ್ಕಾಗಿ, ಏನು ಲೆಕ್ಕಾಚಾರ ಇಲ್ಲಿ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಬಹಳ ಮುಖ್ಯವಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ನವೆಂಬರ್ 20ಕ್ಕೆ 2.5 ವರ್ಷ ಪೂರ್ಣಗೊಳ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸರ್ಕಾರವನ್ನು ಆರಂಭಿಸಿ ನವೆಂಬರ್ 20ನೇ ತಾರೀಕಿಗೆ 2.5 ವರ್ಷ ಪೂರ್ಣ ಆಗುತ್ತೆ. ಅಧಿಕಾರ ಹಂಚಿಕೆ, ಸಂಪುಟ ಪುನಾರಚನೆ, ನಾಯಕತ್ವ ಬದಲಾವಣೆಯ ಚರ್ಚೆಗಳೆಲ್ಲವೂ ಕೂಡ ಇದರ ಸುತ್ತಲೂ ಈಗ ತಿರುಗಾಡ್ತಾ ಇದ್ದಾವೆ. ಅಧಿಕಾರ ಹಸ್ತಾಂತರ, ಅಧಿಕಾರ ಹಂಚಿಕೆ, ಎಲ್ಲ ವಿಚಾರಗಳು ಕೂಡ, ಸಂಪುಟ ಪುನಾರಚನೆ, ನಾಯಕತ್ವ ಬದಲಾವಣೆ, ಚರ್ಚೆ, ಕುತೂಹಲಗಳ ಮಧ್ಯೆಯೇ ಎಲ್ಲದಕ್ಕೂ ಸಿದ್ದರಾಮಯ್ಯನವರು ಬ್ರೇಕ್ ಹಾಕಿದ್ದಾರೆ. ಯಾವ ಸ್ವರೂಪದಲ್ಲಿ ಬ್ರೇಕ್ ಹಾಕಿದ್ದಾರೆ ಅನ್ನುವಂಥದ್ದು ಕೂಡ ಗಮನಾರ್ಹವಾಗಿರುವಂಥದ್ದು. ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಯುವ ಬಗ್ಗೆಯೂ ಕೂಡ ಸಿದ್ದರಾಮಯ್ಯನವರು ತಮ್ಮದೇ ಆದಂತಹ ಸುಳಿವನ್ನು ಕೊಟ್ಟಿದ್ದಾರೆ. ಯಾಕಂದರೆ 2028 ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರು ಸ್ಪರ್ಧಿಸ್ತಾರೆ ಅಂತ ಹೇಳಿ, ಆದರೆ ಅವರು 2025 ಅಧಿಕಾರವನ್ನು ಬಿಟ್ಟುಕೊಡುವ ಸಾಧ್ಯತೆ ಇದೆಯಾ? ಸಾಮಾನ್ಯವಾಗಿರ್ತಕ್ಕಂಥ ನ್ಯೂಸ್ 18 ರೈಸಿಂಗ್ ಕರ್ನಾಟಕ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಬಹಳಷ್ಟು ವಿಚಾರಗಳ ಬಗ್ಗೆ, ಬಹಳ ವಿವರವಾದಂತಹ ರಾಜ್ಯದ ಪ್ರಗತಿಯ ಬಗ್ಗೆ, ತನ್ನ ಆಡಳಿತದ ಬಗ್ಗೆ, ಸರ್ಕಾರ ರೂಪಿಸಿರುವಂಥ ಕಾರ್ಯಕ್ರಮಗಳ ಬಗ್ಗೆ, ಸಾಮಾಜಿಕ ಸಮಾನತೆಯ ಬಗ್ಗೆ, ಸಂವಿಧಾನದ ಆಶಯಗಳ ಬಗ್ಗೆ, ಆರ್ಥಿಕ ಅಸಮತೋಲನವನ್ನು ನೀಗಿಸುವುದರ ಬಗ್ಗೆ, ಎಲ್ಲರ ಬಗ್ಗೆ ಮಾತನಾಡ್ತಾನೆ. ಜನಾಶೀರ್ವಾದ ಇರುವವರೆಗೂ ಕೂಡ ನಾನು ಅಧಿಕಾರದಲ್ಲಿ ಇರ್ತೇನೆ ಅನ್ನುವಂತಹ ಅಭಿಪ್ರಾಯವನ್ನು ಹೇಳ್ತಾನೆ. ಹೈಕಮಾಂಡ್ ನಿರ್ಧಾರಕ್ಕೆ ನಾನು ಸಂಪೂರ್ಣವಾಗಿ ಬದ್ಧನಾಗಿರ್ತೀನಿ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ಹೈಕಮಾಂಡ್ನ ತೀರ್ಮಾನ, ಹೈಕಮಾಂಡ್ ಏನು ಹೇಳುತ್ತೆ ಅದರ ಪ್ರಕಾರವಾಗಿದೆ ನಾನು ನಡ್ಕೊಳ್ತೀನಿ, ಹೈಕಮಾಂಡ್ ತೀರ್ಮಾನಕ್ಕೆ ನಾನು ತಲೆ ಬಾಗ್ತೇನೆ, ಅವ್ರು ಏನೇ ತೀರ್ಮಾನ ಬೇಕಿದ್ರು ಕೈಗೊಂಡರೂ ಕೂಡ ಅದಕ್ಕೆ ನಾನು ಬದ್ಧನಾಗಿರ್ತೇನೆ. ಹೈಕಮಾಂಡ್ ಒಪ್ಪಿಗೆ ಕೊಟ್ಟರೆ ರಾಜ್ಯದಲ್ಲಿ ಸಂಪುಟ ಪುನರ್ರಚನೆಯೂ ಕೂಡ ಆಗುತ್ತೆ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಒಪ್ಪಿಗೆ ಕೊಟ್ಟರೆ ರಾಜ್ಯದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ. 3-4 ತಿಂಗಳ ಹಿಂದೆಯೇ ಸಂಪುಟ ಪುನರ್ರಚನೆಗೆ ಸೂಚನೆಯನ್ನು ಹೈಕಮಾಂಡ್ನವರು ಕೊಟ್ಟಿದ್ದರು. ಆದರೆ ನಾನೇ ಅವ್ರಿಗೆ ಬೇಡ ಅಂತ ಹೇಳಿದೆ. ಯಾಕೆಂದರೆ ಸರ್ಕಾರಕ್ಕೆ 2.5 ವರ್ಷ ಪೂರ್ತಿ ಆಗಲಿ, ಮೊದಲ ಮಂತ್ರಿಗಳಾದಂಥವ್ರಿಗೆ
2.5 ವರ್ಷಗಳ ಅವಕಾಶ ಸಿಗಲಿ, ಅದಾದ ನಂತರ ಹೊಸಬರಿಗೆ ಅವಕಾಶವನ್ನು ಕೊಡಿ ಅಂತ ಹೇಳ್ಕೊಂಡು ಹೈಕಮಾಂಡ್ ಆಲ್ರೆಡಿ ಹೇಳಿತ್ತು ನನಗೆ, ನೀವು ಹೊಸಬರನ್ನು ನಿಮ್ಮ ತಂಡಕ್ಕೆ ಸೇರಿಸ್ಕೊಳ್ಳಿ, ಇರುವಂತಹ ಸಚಿವರಲ್ಲಿ ಕೆಲವರನ್ನ ಸಂಪುಟದ ಕೈ ಬಿಡಿ ಅಂತ ಹೇಳಿತ್ತು. ಆದರೆ ಹೊಸಬರಿಗೆ ಅವಕಾಶ ನೀಡುವಂತೆ ಹೈಕಮಾಂಡ್ ಹೇಳಿತ್ತು. ಆದರೆ ನಾನೇ ಅವ್ರಿಗೆ 2028 ಅಂದರೆ ಈ ಬಾರಿ ನವೆಂಬರ್ 20 ಕಳೀಲಿ, ಅದಾದ ನಂತರ ನೋಡೋಣ ಅನ್ನುವಂಥ ವಿಚಾರವನ್ನು ನಾನು ಹೇಳಿದ್ದೆ. ಈಗ ಅವರು ಒಪ್ಪಿಕೊಂಡ್ರೆ ನಾನು ಸಂಪುಟ ಪುನರಚನೆ ಮಾಡ್ತೀನಿ. 2028 ಚುನಾವಣೆಯಲ್ಲೂ ಕೂಡ ಸ್ಪರ್ಧಿಸಲ್ಲ ಅಂತೇಳಿ ನಾನು ಈ ಹಿಂದೆ ಹೇಳಿದ್ದೆ. ಆದರೆ ಸ್ನೇಹಿತರು, ಹಿತೈಷಿಗಳು ಒತ್ತಾಯ ಮಾಡ್ತಾ ಇದ್ದಾರೆ, ನನಗೆ ನೀವು ಚುನಾವಣೆಯಲ್ಲಿ ಸ್ಪರ್ಧಿಸಬೇಕು, ಅದರಿಂದಾಗಿ ಕಾಂಗ್ರೆಸ್ಗೆ ಹೊಸ ಶಕ್ತಿ ಬರುತ್ತೆ ಅನ್ನುವಂತಹ ಸಲಹೆಗಳನ್ನು ಕೊಡ್ತಾ ಇದ್ದಾರೆ. ನೀವು ಸ್ಪರ್ಧಿಸೋದ್ರಿಂದಾಗಿ ಪಕ್ಷಕ್ಕೆ ಅನುಕೂಲ ಅಂತ ಹೇಳಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಸ್ನೇಹಿತರು, ಹಿತೈಷಿಗಳೆಲ್ಲರೂ ಕೂಡ ವ್ಯಕ್ತಪಡಿಸ್ತಾರೆ. ಹೀಗಾಗಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಅನುಕೂಲ ಅಂತ ಹೇಳ್ತಾ ಇದ್ದಾರೆ. ನಾವು ಮತ್ತೊಮ್ಮೆ ಅಧಿಕಾರಕ್ಕೆ ಬರೋದಕ್ಕೆ ನನ್ನ ಸ್ಪರ್ಧೆ ಅನುಕೂಲ ಮಾಡಿಕೊಡಬಹುದು ಅಂತ ಹೇಳ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಈ ಬಗ್ಗೆ ನಾನು ಇನ್ನೂ ಗಂಭೀರವಾಗಿ ಯೋಚಿಸಿಲ್ಲ, ಅಂದರೆ ನಾನು ಸ್ಪರ್ಧಿಸಬೇಕು ಅನ್ನೋದ್ರ ಬಗ್ಗೆ ಈ ಕ್ಷಣದವರೆಗೂ ಕೂಡ ಗಂಭೀರವಾಗಿ ಯೋಚಿಸಿಲ್ಲ ಅಂತ ಹೇಳ್ತಾರೆ. ಯಾವತ್ತೂ ಕೂಡ ರಾಜಕಾರಣಿಗಳು ಆಡುವಂತಹ ಮಾತುಗಳಲ್ಲಿ ಬಹಳ ಮುಖ್ಯವಾಗಿ ನೋಡೋಣ ನಮ್ಮ ಈ ಮಾತಿನ ಪರಿಣಾಮ ಏನಿರುತ್ತೆ ಅಂತೇಳಿ. ಸಿದ್ದರಾಮಯ್ಯನವರ ಮಾತು ಕೂಡ ಬಹುತೇಕ ಅದೇ ಸ್ವರೂಪದಲ್ಲೇ ಇತ್ತು. ನಾನು ಇನ್ನೂ ಕೂಡ ಗಂಭೀರವಾಗಿ ಯೋಚಿಸಿಲ್ಲ ಅಂತ ಹೇಳಿದ್ದಾರೆ. ಅಂದರೆ ನಾನು ಸ್ಪರ್ಧಿಸ್ಬಿಡ್ತೀನಿ ಅಂತ ಹೇಳ್ತಾ ಇಲ್ಲ ಅವರು, ನಾನು ಇನ್ನೂ ಗಂಭೀರವಾಗಿ ಯೋಚಿಸಿಲ್ಲ ಅಂತ ಹೇಳಿದ್ದಾರೆ. ಆದರೆ ಅವರ ಇಂಗಿತವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ತನ್ನ ಸುತ್ತಲೂ ನಡೀತಿರುವಂಥ ರಾಜಕಾರಣವನ್ನು ಅವರು ಸ್ಪಷ್ಟಪಡಿಸಿದ್ದಾರೆ. ಸಿದ್ದರಾಮಯ್ಯನವರ ಮಾತುಗಳನ್ನು ನಿನ್ನೆ ನಮ್ಮ ಕಾರ್ಯಕ್ರಮದಲ್ಲಿ ಕೇಳಿದಂತಹ ಪ್ರಶ್ನೆಗೆ ಅವರು ಏನೆಲ್ಲ ಹೇಳಿದರು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಅವು ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಅವಧಿಯವರೆಗೂ ಕೂಡ ಮುಖ್ಯಮಂತ್ರಿಯಾಗಿ ಆಡಳಿತ ನಿರ್ವಹಿಸಿದವರು ಅನ್ನುವಂತಹ ದಾಖಲೆಯ ಬಗ್ಗೆ ತಾವೇನು ಹೇಳ್ತೀರಿ? ನನಗೆ ದಾಖಲೆ ಬಗ್ಗೆ ನಂಬಿಕೆ ಇಲ್ಲ. ಎಷ್ಟು ವರ್ಷ ಅಧಿಕಾರದಲ್ಲಿ ಇರ್ತೀವಿ ಅಷ್ಟು ವರ್ಷ ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು. ಎಷ್ಟು ವರ್ಷ ಅಧಿಕಾರದಲ್ಲಿದ್ದೋ ದಾಖಲೆ ಮುರಿಬೇಕು, ದೇವರಾಜ ಅರಸರವರ ದಾಖಲೆ ಮುರಿಬೇಕು ಅಂತಕ್ಕಂಥದ್ದು ನನಗೆ ಅದು ಮನಸ್ಸಿನಲ್ಲಿ ಇಲ್ಲ. ಕರ್ನಾಟಕದ ಮುಖ್ಯಮಂತ್ರಿಯಾಗಿ 10 ವರ್ಷ ಇರ್ತೀರಿ, 10 ವರ್ಷ ಗೊತ್ತಿಲ್ಲ ನನಗೆ. ಈಗ ಹೈಕಮಾಂಡ್ನವರು ಅಂತಿಮವಾಗಿ ತೀರ್ಮಾನ ಮಾಡೋರು ಯಾರು? ಈಗ ನನಗೆ ಜನ ಆಶೀರ್ವಾದ ಮಾಡಿದ್ದಾರೆ 5 ವರ್ಷ ಇರಿ ಅಂತ. ನಾನು ಹೈಕಮಾಂಡ್ನವರು ಒಂದು ವೇಳೆ ತೀರ್ಮಾನ ತಗೊಂಡ್ರೆ, ಬೇರೆ ತೀರ್ಮಾನ ತಗೊಂಡ್ರೆ ಅದು ಮಾಡಬೇಕಾಗ್ತದೆ. ಅದಕ್ಕೆ ಓಪನ್ ಆಗಿದೆ, ಮುಕ್ತವಾಗಿ ಯೋಚಿಸಿ. ಯಾರೇ ಕಾಂಗ್ರೆಸ್ನವರಾದರೂ ಕೂಡ ಹೈಕಮಾಂಡ್ನವ್ರ ತೀರ್ಮಾನ ಅಂತಿಮ. ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ನವರು ಏನ್ ತೀರ್ಮಾನ ತಗೊಳ್ತಾರೆ ಅದೇ ಅಂತಿಮ. ಸರ್ಕಾರಕ್ಕೆ ನವೆಂಬರ್ ತಿಂಗಳಲ್ಲಿ 2.5 ವರ್ಷ ತುಂಬೋದ್ರಿಂದಾಗಿ ಸಂಪುಟ ಪುನರ್ರಚನೆಯ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಸೀರಿಯಸ್ ಆಗಿ ಪ್ಲಾನ್ ಅನ್ನು ಮಾಡಿದ್ದೀರಾ? ಯಾವ ರೀತಿಯಾಗಿ? ಹೈಕಮಾಂಡ್ನವರೇ ಈಗ ಒಂದು 3-4 ತಿಂಗಳ ಹಿಂದೆ ರೀಸಫಲ್ ಮಾಡಿ ಅಂತ ಹೇಳಿದ್ರು, ಹೊಸಬರಿಗೆಲ್ಲ ಅವಕಾಶ ಕೊಡಿ ಅಂತ ಹೇಳಿದ್ರು. ನಾನು 2.5 ವರ್ಷ ತುಂಬಲಿ, 2.5 ವರ್ಷ ತುಂಬಲಿ, ಅರ್ಧ ಸಮಯ ಆಗ್ತದೆ, ಆಮೇಲೆ ಮಾಡೋಣ ಅಂತ ಹೇಳಿದೆ. ಅದಕ್ಕೆ ಒಪ್ಕೊಂಡಿದ್ರು. ಈಗ ಹೈಕಮಾಂಡ್ನವರು ಏನು ಹೇಳ್ತಾರೆ, 2.5 ವರ್ಷ ಸಂದರ್ಭದಲ್ಲಿ ನಾನು ಭೇಟಿ ಮಾಡಿ ಕೇಳ್ತೀನಿ ಹೈಕಮಾಂಡ್ನವ್ರಿಗೆ, ಅವ್ರು ಒಪ್ಪಿಗೆ ಕೊಟ್ಟರೆ ರೀಸಫಲ್ ಮಾಡೇ ಮಾಡ್ತೀವಿ. 2028 ಚುನಾವಣೆಯಲ್ಲಿ ಹಾಗಾದ್ರೆ ತಾವು ಸ್ಪರ್ಧಿಸುವುದಿಲ್ಲ ಅನ್ನುವಂಥದ್ದು ಆ ತೀರ್ಮಾನ ಇವಾಗಲೂ ಕೂಡ ಇದೆಯಾ, ಅಥವಾ ಮತ್ತೆ ಪರಿಶೀಲನೆಯನ್ನ ಮಾಡುವಂತ ಸ್ಥಿತಿ ಬಂತು ಅಂದ್ರೆ ಪರಿಶೀಲನೆ ಮಾಡ್ತೀರಾ? ಈಗ ನಾನು 2028ಕ್ಕೆ ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ದೆ. ಬಟ್ ಎಲ್ಲ ನಮ್ಮ ಸ್ನೇಹಿತರು, ಹಿತೈಷಿಗಳು ಎಲ್ಲರೂ ಕೂಡ ನೀವು 2028 ಚುನಾವಣೆಗೆ ನಿಲ್ಲೇಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಕಾರಣ ಯಾಕಪ್ಪ ಅಂತಂದ್ರೆ, ನೀವು ನಿಲ್ಲೋದ್ರಿಂದ ಪಕ್ಷಕ್ಕೆ ಅನುಕೂಲ ಆಗ್ತದೆ, ಮುಂದೆ ಅಧಿಕಾರಕ್ಕೆ ಬರಲಿಕ್ಕೆ ಅನುಕೂಲ ಆಗ್ತದೆ ಅಂತ ಮಾತುಗಳನ್ನು ಹೇಳ್ತಾ ಇದ್ದಾರೆ. ನಾನು ಇನ್ನೂ ಕೂಡ ಅದರ ಬಗ್ಗೆ ಗಂಭೀರವಾಗಿ ತೀರ್ಮಾನ ಮಾಡಿಲ್ಲ. ಹೀಗೆ ಮುಖ್ಯಮಂತ್ರಿಯವರು ರಾಜಕಾರಣದ ವಿಚಾರದ ಬಗ್ಗೆ ಬಹಳಷ್ಟು ವಿಷಯಗಳನ್ನು ಮುಕ್ತವಾಗಿ ಚರ್ಚಿಸಿದರೆ ಅದರ ಬಹಳ ಪ್ರಮುಖ ಭಾಗವನ್ನು ಮಾತ್ರ ನಿಮಗೆ ಇಲ್ಲಿ ತೋರಿಸಿರುವಂಥದ್ದು.
ಸಿದ್ದರಾಮಯ್ಯನವರು ತನ್ನ ರಾಜಕೀಯದ ಭವಿಷ್ಯದ ವಿಚಾರಗಳ ಬಗ್ಗೆ ಮತ್ತು ರಾಜ್ಯದ ಆಡಳಿತದ ವಿಚಾರದ ಬಗ್ಗೆಯೂ ಕೂಡ ಬಹಳಷ್ಟು ವಿಷಯಗಳನ್ನು ಮಾತನಾಡಿದ್ದಾರೆ. ಆದರೆ ಇಲ್ಲಿ ಸಿದ್ದರಾಮಯ್ಯನವರು ಹೇಳಿರುವಂತಹ ಮಾತುಗಳು ಇವೆಲ್ಲ ಒಂದು ಭಾಗ ಆದರೆ ಸಿದ್ದರಾಮಯ್ಯನವರ ಟೀಮ್ಗೂ ಕೂಡ ಸಿದ್ದರಾಮಯ್ಯನವರ ಮಾತು ದೊಡ್ಡ ಬಲವನ್ನು ತಂದುಕೊಟ್ಟಿದೆ. ಯಾಕಂದರೆ ಸಿದ್ದರಾಮಯ್ಯನವರ ಮಾತುಗಳಿಂದ ಹಾಕಿ ಅವರ ಆಪ್ತ ಸಚಿವರು ಶಾಸಕರು ಫುಲ್ ಆಕ್ಟಿವ್ ಆಗಿದ್ದಾರೆ. ಸಹಜವಾಗಿಯೇ ಸಿದ್ದರಾಮಯ್ಯನವರ ಕ್ಯಾಂಪ್ ಅಲ್ಲಿ ಸಿದ್ದರಾಮಯ್ಯನವರ ಅಧಿಕಾರವನ್ನು ಒಂದು ವೇಳೆ ಅವರು 2.5 ವರ್ಷ ನಂತರ ಬಿಟ್ಟುಕೊಡೋಕೆ ಅವರು ಮಾನಸಿಕವಾಗಿ ಸಿದ್ಧರಾಗಿ ಅವರು ಬಿಟ್ಟುಕೊಟ್ರೆ ಕತೆ ಏನು, 28ಕ್ಕೆ ಸ್ಪರ್ಧಿಸಲ್ಲ ಅಂತ ಹೇಳಿದರೆ ಕತೆ ಏನು? ಈ ಪ್ರಶ್ನೆಗಳು ಸಿದ್ದರಾಮಯ್ಯನವರಿಗಿಂತ ಜಾಸ್ತಿಯಾಗಿ ಕಾಡ್ತಾ ಇದ್ದಂಥ ಅವರ ಆಪ್ತ ಸಚಿವರಲ್ಲಿ. ಈಗ 2028ರಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಸಿದ್ದರಾಮಯ್ಯನವರು ಅವರ ಹೆಸರು ಒಂದೇ ಸಾಕು ಅನ್ನುವಂತಹ ವಾದವನ್ನು ಕೂಡ ಸಚಿವರುಗಳು ಮುಂದಿಡ್ತಾ ಇದ್ದಾರೆ. 2028ರಲ್ಲಿ ನಾವು ಅಧಿಕಾರಕ್ಕೆ ಬರೋಕ್ಕೂ ಕೂಡ ಸಿದ್ದರಾಮಯ್ಯನವರ ಹೆಸರಿದ್ರೆ ಸಾಕು, 2028ಕ್ಕೂ ಕೂಡ ಸ್ಪರ್ಧೆ ದಾಳವನ್ನು ಉರುಳಿಸಿ ಕುರ್ಚಿ ಬಿಟ್ಟುಕೊಡಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಸಿದ್ದರಾಮಯ್ಯನವರು ಇಲ್ಲಿ ರವಾನಿಸಿದಂತೆ ಕಾಣ್ತಾ ಇದೆ. ಸಿದ್ದರಾಮಯ್ಯನವರು 28ರಲ್ಲಿ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾರೆ ಅಂತ ಹೇಳಿ ಒಂದು ವೇಳೆ ಅವರು ಅಧಿಕಾರದ ಇಳಿದು ಹೋಗೋದೇ ಹೌದು ಅಂತ ಹೇಳಿ ಆದರೆ 28ರಲ್ಲಿ ಕಂಟೆಸ್ಟ್ ಮಾಡುವ ಅವಶ್ಯಕತೆ ಬೀಳೋದೇ ಇಲ್ಲ. ಆದರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಪೂರ್ಣ ಅವಧಿಯನ್ನು ಪೂರೈಸಿದರೆ ಸಹಜವಾಗಿ ಅವರು 28ರ ಎಲೆಕ್ಷನನ್ನು ಕಂಟೆಸ್ಟ್ ಮಾಡಬೇಕಾಗತ್ತೆ. ಯಾಕಂದರೆ ಅವರು ಪಕ್ಷವನ್ನು ಮುನ್ನಡೆಸಬೇಕಾಗತ್ತೆ. ಚುನಾವಣೆಯವರೆಗೂ ಅಧಿಕಾರವನ್ನು ನಡೆಸಿ ಚುನಾವಣೆ ಘೋಷಣೆ ಆದಾಗ ಇಲ್ಲ ನಾನು ಸ್ಪರ್ಧಿಸಲ್ಲ ಅಂತ ಹೇಳ್ಕೊಂಡು ಕೂತ್ಕೊಂಡ್ರೆ ಆಗತ್ತಾ? ಇಲ್ಲಿವರೆಗೆ ಎಳೆದಂತಹ ರಥವನ್ನು ಅರ್ಧದಲ್ಲಿ ಬಿಟ್ಟು ಹೋದಂಗಾಗತ್ತೆ. ಹಂಗೆ ಮಾಡೋದಕ್ಕೆ ಆಗೋದಿಲ್ಲ. ರಾಜಕೀಯದಲ್ಲಿ ಪಕ್ಷದಲ್ಲಿನ ವಿರೋಧಿಗಳಿಗೆ ಮೂಗುದಾರ ಹಾಕುವಂತಹ ತಂತ್ರ ಅಂತ ಇದಕ್ಕಾಗಿಯೇ ಇದನ್ನು ವಿಶ್ಲೇಷಣೆ ಮಾಡ್ತಾ ಇರುವಂಥದ್ದು. ಯಾಕಂದರೆ ಇಲ್ಲಿ ಪಕ್ಷದಲ್ಲಿನ ವಿರೋಧಿಗಳಿಗೂ ಕೂಡ ಮೂಗುದಾರ ಹಾಕಬೇಕಾಗತ್ತೆ. ರಾಜಕೀಯದಲ್ಲಿ ಈ ರೀತಿಯಂಥ ದಾಳಗಳನ್ನು, ಯಾಕಂದರೆ ಒಬ್ಬ ದೊಡ್ಡ ನಾಯಕ ತನ್ನ ಅಧಿಕಾರದಲ್ಲಿ ಮುಂದುವರಿಯುವಾಗ ಇನ್ನೊಂದಷ್ಟು ಜನರಿಗೆ ಅವಕಾಶಗಳು ಕಳ್ಕೊಳ್ಳುವಂತಹ ಸಾಧ್ಯತೆಗಳು ಅನೇಕ ಸಂದರ್ಭಗಳಲ್ಲಿ ಇರುತ್ತೆ. ನಮ್ಮ ರಾಜ್ಯದಲ್ಲಿನೇ ಅಂತಹ ಉದಾಹರಣೆಗಳನ್ನು ಸಾಲು ಉದಾಹರಣೆಗಳನ್ನು ಕೊಡ್ಬೋದು. ಆ ರೀತಿಯಾಗಿ ಅಧಿಕಾರದಿಂದ ವಂಚಿತರಾದಂಥವರು ಕೂಡ ಇದ್ದಾರೆ. CM ಸಿದ್ದರಾಮಯ್ಯ ನೀಡಿರುವಂತಹ ಉತ್ತಮ ಆಡಳಿತ, ನಾಯಕತ್ವ, ಮಾರ್ಗದರ್ಶನ ಅತ್ಯಗತ್ಯ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಆಪ್ತ ಸಚಿವರುಗಳ ಸ್ಪಷ್ಟವಾದಂತಹ ನಿಲುವು. ಮತ್ತು ರಾಜಕೀಯಕ್ಕೆ ನಿವೃತ್ತಿಯೇ ಇಲ್ಲ, ಸಿದ್ದರಾಮಯ್ಯನವರ ಶಕ್ತಿ ಇನ್ನಷ್ಟು ಅಗತ್ಯ ಅನ್ನುವಂತಹ ಪ್ರತಿಪಾದನೆಯನ್ನು ಈಗ ಸಚಿವರುಗಳು ಶುರು ಮಾಡಿದ್ದಾರೆ, ಶಾಸಕರುಗಳು ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರು 2028ಕ್ಕೆ ಸ್ಪರ್ಧಿಸಬೇಕು, ಅಷ್ಟೇ ಅಲ್ಲದೆ ರಾಜಕೀಯಕ್ಕೆ ನಿವೃತ್ತಿ ಅನ್ನುವಂಥದ್ದೇ ಇಲ್ಲ, ಸಿದ್ದರಾಮಯ್ಯನವರ ಶಕ್ತಿ ಇನ್ನಷ್ಟು ಅಗತ್ಯ ಇದೆ ಅನ್ನುವಂತಹ ಪ್ರತಿಪಾದನೆಯನ್ನು ಸಿದ್ದರಾಮಯ್ಯನವರ ಆಪ್ತ ಸಚಿವರುಗಳು ಮಾಡ್ತಾ ಇದ್ದಾರೆ. ಶಾಸಕರನ್ನ ಕರೆದು CLP ನಾಯಕರನ್ನ ಆಯ್ಕೆ ಮಾಡಿದರು. ಅವತ್ತೇನು ನಮಗೆ ಯಾವುದೇ ದೃಷ್ಟಿಯಿಂದ ಬರೀ 2.5 ವರ್ಷ ಮುಖ್ಯಮಂತ್ರಿ ಅಂತ ಹೇಳಿರ್ಲಿಲ್ಲ. ನಮ್ಗೆ ಹೈಕಮಾಂಡ್ನವರು ಅವತ್ತು ಆಯ್ಕೆ ಮಾಡಿದಾಗ ಸಿದ್ದರಾಮಯ್ಯನವರು CLP ನಾಯಕರು ಅಂತ ಘೋಷಣೆ ಮಾಡಿದ್ರೆ ಬಿಟ್ರೆ ಸಮಯ ನಿಗದಿ ಮಾಡಿರ್ಲಿಲ್ಲ. ಈ ಮಧ್ಯದಲ್ಲಿ ಏನೇನೋ ಅದೆಲ್ಲ ಬೆಳವಣಿಗೆಗಳು ನಮಗಂತೂ ಏನು ಗೊತ್ತಿಲ್ಲ. ನಮ್ಮ ದೃಷ್ಟಿನಲ್ಲಿ ನಾವು ಆಯ್ಕೆ ಮಾಡಿರೋದು ಸಿದ್ದರಾಮಯ್ಯನವ್ರನ್ನ ನೀವು 5 ವರ್ಷ ಮುಖ್ಯಮಂತ್ರಿಗಳಾಗಿರಿಯಪ್ಪ ಅಂತ ಮಾಡಿದೀವಿ. ಅದ್ರ ಮೇಲೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೋ ಅದನ್ನ ಒಪ್ಕೊಳ್ತೀವಿ ನಾವು, ಅಷ್ಟೇ. ನಮ್ಮ ಅದಕ್ಕೆ ಅವರಿಗೆ 2028ಕ್ಕೂ ನಾನು ಸ್ಪರ್ಧೆ ಮಾಡ್ತೀನಿ ಚುನಾವಣೆ ಮತ್ತೆ ಅಂತ ಹೇಳಿದ್ದಾರೆ ಸರ್. ಈಗ ಎಲ್ಲರೂ ಸ್ವತಂತ್ರ ಸ್ಪರ್ಧೆ ಮಾಡೋ ವಿಷಯದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರನ್ನ ಸ್ಪರ್ಧೆ ಮಾಡಬೇಡಿ ಅಂತ ಹೇಳುವಂಥದ್ದೇನಿಲ್ಲ. ಎಲ್ಲರೂ ಸ್ಪರ್ಧೆ ಮಾಡಬೇಕು, ಇದೆಲ್ಲ ಕೂಡ ಹೈಕಮಾಂಡ್ ಮಾಡ್ತಾ ಇದೆ. 2028ಕ್ಕೆ ಮತ್ತೆ ಸ್ಪರ್ಧೆ ಮಾಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಒಂದು ಸದಾಶಯವಾಗಿದೆ. ಅವರು ನಮಗೆ ಹೀಗೆ ರಾಜಕಾರಣದಲ್ಲಿ ಮಾರ್ಗದರ್ಶನ ಮಾಡ್ತಾ ಇರಬೇಕು ಅನ್ನೋಂಥದ್ದು ನಮ್ಮೆಲ್ಲರ ಅಭಿಲಾಷೆ ಆಗಿದೆ. ಪಕ್ಷದ ತೀರ್ಮಾನವೂ ಸಹ ಪೂರಕವಾಗಿರುತ್ತೆ. ಸೊ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವ್ರ ನಾಯಕತ್ವದಲ್ಲೇ 2028ಕ್ಕೆ ಚುನಾವಣೆ ಆಗುತ್ತೆ. ಅದೇನಿದ್ರು ಪಕ್ಷದ ತೀರ್ಮಾನ ತಗೊಳುತ್ತೆ. ಸಿದ್ದರಾಮಯ್ಯನವರು ನನಗೆ ದೇವರಿಂದ 100 ಕಾಲ ಅವರಿಗೆ ಆಯುಷ್ಯನು ಕೊಡಬೇಕು, ಶಕ್ತಿಯನ್ನು ಕೊಡಬೇಕು. ಅವ್ರು ಎಲ್ಲಿವರೆಗಿದ್ದಾರೆ ರಾಜಕೀಯ ಜೀವನದಲ್ಲಿ ಯಾವಾಗಲೂ ಸದಾ ಅವ್ರು ಇರಬೇಕಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಐ ಥಿಂಕ್ ಈ ಶುಡ್ ನೆವರ್ ರಿಟೈರ್ ಇನ್ ಪೊಲಿಟಿಕ್ಸ್ ಬಿಕಾಸ್ ಹಿಸ್ ರಿಕ್ವೈರ್ಮೆಂಟ್ ಈಸ್ ಆಲ್ವೇಸ್ ದೇರ್. ಸಾರ್ವಜನಿಕ ಜೀವನದಲ್ಲಿ ಸಿದ್ದರಾಮಯ್ಯನವರು ಯಾವತ್ತೂ ರಾಜಕಾರಣದಲ್ಲಿ ಇರಬೇಕು, ಎಲ್ಲ ಚುನಾವಣೆಗಳು ಸ್ಪರ್ಧೆ ಮಾಡಬೇಕಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಅವರಿಗೆ ನಾನು ನಿಮ್ಮ ಮುಖಾಂತರ ಅವ್ರಿಗೆ ಮನವಿ ಕೂಡ ಮಾಡ್ಕೊಳ್ತೀನಿ. ಈ ಶುಡ್ ನೆವರ್ ರಿಟೈರ್ ಫ್ರಮ್ ಪೊಲಿಟಿಕ್ಸ್. ಈವನ್ ಇಫ್ ಯು ವಾಂಟ್ಸ್ ಪೀಪಲ್ ವಿಲ್ ನಾಟ್ ಅಲೋ ಹಿಮ್ ಟು ರಿಟೈರ್. ಹಿಂದೂ ಕೂಡ ಹೇಳಿದ್ವಿ, ಅವ್ರ ನೇತೃತ್ವ ನಮಗೆ ಬೇಕಂತ ಹಿಂದೂ ಕೂಡ ಹೇಳಿದ್ವಿ. ಅವ್ರ ನೇತೃತ್ವ ಅವಶ್ಯಕತೆ ಇದೆ ನಮಗೆ. 2028ಕ್ಕೂ ಇದೆ, ಮುಂದೆ ಕೂಡ ಇದೆ. ಯಾವಾಗಲೂ ಎಲ್ಲಿವರೆಗಿದೆ ಅಲ್ಲಿವರೆಗಿದ್ದೇ ಅವ್ರು ಬೇಕೇ ಬೇಕು. ಹೈಕಮಾಂಡ್ ಏನು ಹೇಳುತ್ತಾ ಅದನ್ನು ಎಲ್ಲರನ್ನೂ ಚಾಚು ತಪ್ಪದೆ ಪಾಲನೆಯನ್ನು ಮಾಡ್ತೀವಿ. ಮುಖ್ಯಮಂತ್ರಿಗಳು ಹೇಳಿದ ಮೇಲೆ ತಂಗಡಿಗೆ ಹೇಳಂತ ಪ್ರಶ್ನೆ ಬರಂಗಿಲ್ಲ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಆ ರಾಜ್ಯದ ಅಧ್ಯಕ್ಷರು ಅವರೇ ಹೈಕಮಾಂಡ್ ಅನ್ನೋ ಹೊತ್ತಿನಾಗ ನಾವು ಹೈಕಮಾಂಡನ್ನು 3ರಷ್ಟು ಅವ್ರು ಹೇಳಿದ
ಪಾಲನೆಯನ್ನು ಮಾಡ್ತೀವಿ. ರಾಜಕೀಯಕ್ಕೆ ನಿವೃತ್ತಿ ಅನ್ನೋದಿಲ್ವಲ್ಲ, ಸಾರ್ವಜನಿಕ ಜೀವನದಲ್ಲಿ ಇರೋರು ಕೊನೆಯ ತನಕನೂ ಜನರ ಪರವಾಗಿ ಕೆಲಸ ಮಾಡಲೇಬೇಕು. ಸಾಕಪ್ಪ ನಾವು ರೆಸ್ಟ್ ತಗೋತಿದ್ರೆ ಸಾರ್ವಜನಿಕ ಜೀವನಕ್ಕೆ ಅರ್ಥನೇ ಇಲ್ಲ, ವ್ಯಾಲ್ಯೂನೂ ಇರೋದಿಲ್ಲ. ಹೀಗೆ ಸಿದ್ದರಾಮಯ್ಯನವರ ಆಪ್ತ ಸಚಿವರು ವಿಶೇಷವಾಗಿ ಸಿದ್ದರಾಮಯ್ಯನವರ ಪರವಾಗಿ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಕೂಡ ರಿಟೈರ್ಮೆಂಟ್ ತಗೊಳ್ಳಂಗಿಲ್ಲ, ಅವರು 28 ಕಂಟೆಸ್ಟ್ ಮಾಡಬೇಕು, ನಂತರನೂ ಕೂಡ ಅವರ ನಾಯಕತ್ವ ಬೇಕು ಅಂತ ಹೇಳ್ತಾರೆ. ಹಾಗಿರುವಾಗ ಶಿವಕುಮಾರ್ ಅವರ ಕ್ಯಾಂಪ್ ಏನು ರಣತಂತ್ರವನ್ನು ರೂಪಿಸ್ತಾ ಇದೆ, ಅಲ್ಲಿ ಏನು ರಣತಂತ್ರ ಆಗ್ತಾ ಇದೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. ಸಂಪುಟ ಪುನರ್ರಚನೆ ಮಾಡಿ ಕುರ್ಚಿ ಭದ್ರಕ್ಕೆ ಸಿಎಂ ಅವರು ತಂತ್ರಗಾರಿಕೆಯನ್ನ ರೂಪಿಸ್ತಾ ಇರುವಂಥದ್ದು ಗೋಚರಿಸ್ತಾ ಇದೆ, ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಇದರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಯಾಕೆಂದರೆ ಸಿದ್ದರಾಮಯ್ಯನವರು ಅದಕ್ಕೆ ಬೇಕಾದಂಥ ಅದಕ್ಕೆ ಪೂರಕವಾಗಿರೋ, ಯಾಕಂದರೆ ಅವರು ಯಾರೇ ಮುಖ್ಯಮಂತ್ರಿ ಆದರೂ ಕೂಡ ನಾಳೆ ದಿವಸ ಅಧಿಕಾರ ಬಿಟ್ಟು ಕೊಡ್ತೀನಿ, ಬಿಟ್ಟು ಹೋಗುತ್ತೆ ಅಂತ ಹೇಳ್ಕೊಂಡು ಅಂದ್ಕೊಂಡಿರೋದಿಲ್ಲ. ಹಾಗಾಗಿ ಸಿದ್ದರಾಮಯ್ಯನವರು ಸಹಜವಾಗಿಯೇ ಅದಕ್ಕೆ ಪೂರಕವಾದಂಥ ತಯಾರಿಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಶಿವಕುಮಾರ್ ಅವರು ವೇಟಿಂಗ್ ಲಿಸ್ಟ್ನಲ್ಲಿ ಟಾಪಲ್ಲಿದ್ದಾರೆ. ಮುಖ್ಯಮಂತ್ರಿ ಆಗಬೇಕು, ನಾನು ಮುಖ್ಯಮಂತ್ರಿ ಆಗಬೇಕು, ಯಾಕಂದರೆ ಅವ್ರದ್ದು ಕೂಡ ಅರ್ಹತೆ ಅಷ್ಟೇ ಇದೆ, ಇಲ್ಲ ಅಂತೇಳಿ ಅಲ್ಲ. ಶಿವಕುಮಾರ್ ಅವರ ನಾಯಕತ್ವದಿಂದಾಗಿಯೇ ಅದು ಬಹಳ ಪ್ರಮುಖ ಪಾತ್ರ ವಹಿಸಿದೆ. ಕಾಂಗ್ರೆಸ್ ಕಳೆದ ಬಾರಿ ಅಷ್ಟು ದೊಡ್ಡ ಬಹುಮತದ ಅಧಿಕಾರವನ್ನು ಪಡ್ಕೊಳ್ಳೋದ್ರಲ್ಲಿ ಶಿವಕುಮಾರ್ ಅವರು ಆ ಒಂದು ನಾಯಕತ್ವವನ್ನು ಕಾಂಗ್ರೆಸ್ಗೆ ಕೊಟ್ಟಿದ್ದಾರೆ. ಆ್ಯಸ್ ಎ ಪ್ರೆಸಿಡೆಂಟ್ ಆಗಿ, KPCC ಅಧ್ಯಕ್ಷರಾಗಿ ಆ ನಾಯಕತ್ವವನ್ನು ಕೊಟ್ಟಿದ್ದಾರೆ. ಎಲ್ಲೂ ಕೂಡ ಒಡಕು, ಒಬ್ಬರು ಇನ್ನೊಬ್ಬರನ್ನು ಸೋಲಿಸುವಂತಹ ಪ್ರಕ್ರಿಯೆ, ಇವುಗಳು ಯಾವುದಕ್ಕೂ ಕೂಡ ಅವಕಾಶ ಕೊಡಲ್ಲ ರೀತಿಯಲ್ಲಿ ಪಕ್ಷವನ್ನು ಸಂಘಟಿಸಿದರು. ಹೀಗಾಗಿ ಸಂಪುಟ ಪುನರ್ರಚನೆಗೆ ಬ್ರೇಕ್ ಹಾಕಬೇಕು ಅಂತೇಳಿ ಶಿವಕುಮಾರ್ ಅವರು ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಯಾಕಂದರೆ ಒಮ್ಮೆ ಸಂಪುಟ ಪುನರ್ರಚನೆ ಆಯಿತು ಅಂತ ಹೇಳುವಂಥದ್ದೇ ಪಕ್ಕ ಅಂತ ಹೇಳಿದರೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಇಲ್ಲ ಅನ್ನುವಂಥದ್ದು ಸ್ಪಷ್ಟ ಸಂದೇಶ. ಅದು ಗೋಡೆ ಮೇಲಿನ ಬರಹದಷ್ಟೇ ಸ್ಪಷ್ಟ ಆಗಿರುತ್ತೆ. ಪುನರ್ರಚನೆ ಆಯಿತು ಅಂತ ಹೇಳಿ, ಆದರೆ ಇಲ್ಲ, ಹೊಸ ಸರ್ಕಾರ, ಹೊಸ ಸಂಪುಟ, ಹೊಸ ಮುಖ್ಯಮಂತ್ರಿ, ಹೊಸ ಸಂಪುಟ, ಇದು ಜೊತೆಗೆ ಆಗುತ್ತೆ. ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡ್ತಾರೆ, ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದರೆ ಸಹಜವಾಗಿ ಹೊಸ ಕ್ಯಾಬಿನೆಟ್ ಆಗುತ್ತೆ. ಹಾಗಾಗಿ ಸಂಪುಟ ಪುನರ್ರಚನೆ ಆಗಬಾರ್ದು ಅನ್ನೋಂಥದ್ದು ಶಿವಕುಮಾರ್ ಅವರ ಪ್ರಯತ್ನ ಇದ್ದೇ ಇರುತ್ತೆ. ನಾಯಕತ್ವ ವಿಚಾರ ಫೈನಲ್ ಬಳಿಕವಷ್ಟೇ ಪುನರ್ರಚನೆಗೆ ಒತ್ತಡವನ್ನು ಹೇರ್ತಾ ಇದ್ದಾರೆ ಅವರು. ನಾಯಕತ್ವ ವಿಚಾರ ಫೈನಲ್ ಆಗಬೇಕು, ಆ ನಂತರ ಪುನರ್ರಚನೆ ಅನ್ನುವಂಥದ್ದು ಹೊಸ ಸರ್ಕಾರದ ಸ್ವರೂಪದಲ್ಲಿ, ಅಂದರೆ ಹೊಸ ಮುಖ್ಯಮಂತ್ರಿಯ ರೀತಿಯಲ್ಲಿಯೇ ಅದು ರಚನೆ ಆಗಬೇಕು. ನವೆಂಬರ್ನಲ್ಲಿ ದೆಹಲಿಗೆ ಪ್ರತ್ಯೇಕವಾಗಿ CM ಮತ್ತು DCM ಇಬ್ಬರು ಕೂಡ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ನವೆಂಬರ್ ತಿಂಗಳಿನಲ್ಲಿ ಇಬ್ಬರು ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ, ಪ್ರತ್ಯೇಕವಾಗಿ ಹೋಗ್ತಾ ಇದ್ದಾರೆ. ನವೆಂಬರ್ 11ಕ್ಕೆ ಶಿವಕುಮಾರ್ ಅವರು ಮತ್ತು 14ಕ್ಕೆ ಸಿದ್ದರಾಮಯ್ಯನವರು ದೆಹಲಿಗೆ ಹೊರಟಿದ್ದಾರೆ. ಇಬ್ಬರು ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಬಹುದು ಈ ಸಂದರ್ಭದಲ್ಲಿ. ಸಹಜವಾಗಿಯೇ ಬಿಹಾರ ಚುನಾವಣೆ ಮುಗಿದ ಕೂಡಲೇ ರಾಜ್ಯ ಕ್ರಾಂತಿಗೆ ಒಂದು ಮುಕ್ತಿ ಸಿಗಬಹುದು ಅನ್ನುವಂಥ ನಿರೀಕ್ಷೆಯನ್ನು ಇಟ್ಟುಕೊಳ್ಳಲಾಗಿದೆ. ಬಿಹಾರದ ಫಲಿತಾಂಶ ರಾಜ್ಯದ ಮೇಲೆ ಪರಿಣಾಮಗಳನ್ನು ಬೀರಬಹುದು. ಮತ್ತು ರಾಜಕೀಯವಾಗಿ ಯಾವುದೇ ಫಲಿತಾಂಶವನ್ನು ವ್ಯಾಖ್ಯಾನಿಸೋದಕ್ಕೆ 10 ಆಯಾಮಗಳಿರ್ತವೆ. ಆ 10 ಆಯಾಮಗಳಲ್ಲಿ ಅವರವರಿಗೆ ಅವರವರ ಅನುಕೂಲದ ಆಯಾಮವನ್ನು ಬಳಕೆ ಮಾಡ್ಕೊಳ್ತಾರೆ. ಇದೇ ಅಂತಿಮ ಅಂತ ಹೇಳಿರೋದಿಲ್ಲ. ಈಗ ಇರುವಂಥದ್ದು ಬಿಹಾರ ಚುನಾವಣೆ ಮುಗಿದ ನಂತರ ಎಲ್ಲವೂ ಕೂಡ ಇತ್ಯರ್ಥ ಆಗಬಹುದು ಅನ್ನೋದು ಗೊತ್ತಾಗುತ್ತೆ. ಆದರೆ ಶಿವಕುಮಾರ್ ಅವರ ಪರವಾಗಿ ಅವರ ಬೆಂಬಲದ ಶಾಸಕರುಗಳು ಕೂಡ ಸಿದ್ದರಾಮಯ್ಯನವರ ಸ್ಪರ್ಧೆ ವಿಚಾರಕ್ಕೆ ಬಂದಾಗ ಏನು ಹೇಳ್ತಿದ್ದಾರೆ ಅನ್ನೋದನ್ನು ತೋರಿಸ್ತೀನಿ. ಮಾಡಲಿ, ಯಾಕೆ ಒಳ್ಳೆ ಆಡಳಿತವನ್ನು ಕೊಡ್ತಾ ಇದ್ದಾರೆ. ಸ್ಪರ್ಧೆ ಯಾಕೆ ಯಾರನ್ನ ಪ್ರಜಾಪ್ರಭುತ್ವದಲ್ಲಿ ಬೇಡ ಅನ್ನೋಕ್ಕಾಗ್ತದೆ. ಇನ್ನೂ ಸಮರ್ಥವಾಗಿದ್ದಾರೆ ಅವರು. ಅವ್ರ ಬುದ್ಧಿಶಕ್ತಿ, ಅವ್ರ ಜ್ಞಾನಶಕ್ತಿ ತುಂಬ ಚೆನ್ನಾಗಿದೆ. ನಮಗೂ ಅಷ್ಟಿಲ್ಲ, ಬೇರೆಯವ್ರಿಗೂ ಅಷ್ಟಿಲ್ಲ, ಚೆನ್ನಾಗಿದೆ. ಅದರಲ್ಲಿ ಏನು ತಪ್ಪೇನಿದೆ ಅದರಲ್ಲಿ? ಅದು ನಮ್ಮ ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರ. ಮಲ್ಲಿಕಾರ್ಜುನ್ ಸಾಹೇಬರಿದ್ದಾರೆ, ಖರ್ಗೆ ಸಾಹೇಬರಿದ್ದಾರೆ, ಸೋನಿಯಾ ಗಾಂಧೀಜಿ ಇದ್ದಾರೆ, ಪ್ರಿಯಾಂಕ್ ಅವರಿದ್ದಾರೆ, ರಾಹುಲ್ ಸಾಹೇಬರಿದ್ದಾರೆ. ಅವರು ಅದನ್ನು ತೀರ್ಮಾನ ತಗೊಳ್ತಾರೆ. ಮಾಡಲೂಬಹುದು, ಬಿಡಲೂಬಹುದು. ಸರಿ, ಸಿದ್ದರಾಮಯ್ಯನವರು ಹೈಕಮಾಂಡ್ ಒಪ್ಪಿದ್ರೆ ಮತ್ತೆ ನಾನು ಮುಖ್ಯಮಂತ್ರಿ 5 ವರ್ಷ ಕಂಪ್ಲೀಟ್ ಮಾಡ್ತೇನೆ ಅಂತ ಮಾತನ್ನು ಹೇಳಿದ್ದಾರೆ. ಸಂತೋಷ. ಯಾರಾದರೂ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಸಾಕು, ನಮ್ಗೆ ಯಾರಾದ್ರೂ ನಮಗೆ ಸಂತೋಷ, ಅದರಲ್ಲೇನಿದೆ. ಅಂದರೆ ಈ ಅವಧಿ ಸಂಪೂರ್ಣ ಮಾಡ್ತೀನಿ ಹೈಕಮಾಂಡ್ ಒಪ್ಪಿದ್ರೆ ಏನು ಅಂತ ಹೇಳಿದ್ನಲ್ಲ, ಇದೆಲ್ಲ ಹೈಕಮಾಂಡ್ ಬಿಟ್ಟಂಥ ವಿಚಾರ, ನನಗೆ ಮತ್ತೊಬ್ಬರಿಗೆ ಬಿಟ್ಟಂಥ ವಿಚಾರ ಅಲ್ಲ. ಇದು ಹೈಕಮಾಂಡ ಸೂಕ್ತ ಸಮಯದಲ್ಲಿ ಸೂಕ್ತವಾಗಿ ಅವರು ಚರ್ಚೆ ಮಾಡಿ ಏನು ನಿರ್ಧಾರ ತಗೋಬೇಕು ಅವ್ರು ತಗೊಳ್ತಾರೆ, ಅದನ್ನು ಅವ್ರಿಗೆ ಬಿಟ್ಟಿದ್ದು. ಇದರ ನಡುವೆ ದಲಿತಾಸ್ತ್ರ ಪ್ರಯೋಗ ನಡೆಯುತ್ತೆ. ಈ ದಲಿತಾಸ್ತ್ರ ಅನ್ನುವಂಥದ್ದು ರಾಜಕೀಯದ ಅನುಕೂಲಕ್ಕೆ ಬೇಕಾಗಿ ದಲಿತರ ಬಳಕೆ ಮಾಡ್ತಾ ಇರುವಂಥದ್ದು ಕಾಂಗ್ರೆಸ್ನಲ್ಲಿ ಅನ್ನುವಂಥ ಅನುಮಾನ ದಟ್ಟವಾಗಿ ಇದ್ದೇ ಇರುವಂಥದ್ದು. ಯಾಕೆಂದರೆ ಸಮಾವೇಶಗಳ ಮೂಲಕ ಬಲಪ್ರದರ್ಶನಕ್ಕೆ ಈಗ
ಸಿದ್ಧತೆಯನ್ನು ಕೂಡ ದಲಿತ ನಾಯಕರುಗಳು ಕೂಡ ಮಾಡ್ತಿದ್ದಾರೆ. ಅಹಿಂದ ಸಮಾವೇಶಕ್ಕೆ 2 ಕಡೆ ಈಗಾಗಲೇ ರೂಪುರೇಷೆಯನ್ನು ನಾಯಕರುಗಳು ಮಾಡಿಕೊಂಡಿದ್ರು. ಇದರ ನಂತರ CM ಮನೆಯಲ್ಲಿ ಸಚಿವ ಜಮೀರ್ ಹರಿಪ್ರಸಾದ್ ಭೇಟಿಯಾಗಿ ಚರ್ಚೆ ಕೂಡ ನಡೆಸಿದ್ದಾರೆ. ಅಹಿಂದ ಸಮಾವೇಶವನ್ನು ಮಾಡಬೇಕು ಅನ್ನೋ ಒಂದು. ಸಚಿವ ಮಹದೇವಪ್ಪ ನಿವಾಸದಲ್ಲೂ ಕೂಡ ಪ್ರತ್ಯೇಕ ಸಭೆ ನಡೆದಿದೆ. ಪರಮೇಶ್ವರ್ ಅವರು ಕೂಡ ಆ ಸಭೆಯಲ್ಲಿ ಭಾಗಿಯಾಗಿದ್ದರು. CM ಬದಲಾವಣೆ, ದಲಿತ CM ಸಂಪುಟದ ಬಗ್ಗೆಯೂ ಕೂಡ ಇದರಲ್ಲಿ ಚರ್ಚೆಗಳು ನಡೆದಿದ್ದಾವೆ ಅಂತ ಹೇಳಲಾಗ್ತಾ ಇದೆ. ಅಹಿಂದ ಸಮಾವೇಶದ ಸಿದ್ಧತೆಗಳ ಬಗ್ಗೆಯೂ ಕೂಡ ಪರಾಮರ್ಶೆಯನ್ನು ಮಾಡಲಾಗ್ತಾ ಇದೆ. ಯಾವ ಸ್ವರೂಪದಲ್ಲಿ ಮಾಡಬೇಕು ಅಹಿಂದ ಸಮಾವೇಶವನ್ನು ಅಂಥೇಳಿ ಡಿಸೆಂಬರ್ ಅಥವಾ ಜನವರಿಯಲ್ಲಿ ಬೃಹತ್ ಸಮಾವೇಶಕ್ಕೆ ಪ್ಲಾನನ್ನು ಮಾಡಿಕೊಳ್ಳುವಂಥದ್ದು ಕೂಡ ಕಂಡು ಬರ್ತಾ ಇದೆ. ಚಿತ್ರದುರ್ಗ ಅಥವಾ ದಾವಣಗೆರೆ ಭಾಗದಲ್ಲಿ ಸಮಾವೇಶ ನಡೆಸುವಂತಹ ಸಾಧ್ಯತೆ ದಟ್ಟವಾಗಿ ಗೋಚರಿಸ್ತಾ ಇದೆ. ಇವೆಲ್ಲವೂ ಕೂಡ ಸದ್ಯಕ್ಕೆ ಕಾಂಗ್ರೆಸ್ನ ಒಳಗಡೆ ನಡೀತಾ ಇರುವಂತಹ ಬೆಳವಣಿಗೆ. ಆದರೆ ಈಗ 2ನೇ ಸುದ್ದಿ ಕಡೆಗೆ ಹೋಗೋಣ. ಶಾಂತಿ ಸಭೆಯಲ್ಲಿ ಅಶಾಂತಿ, ಅರ್ಧಕ್ಕೆ ಮೊಟಕು. ಸರ್ಕಾರದ ನಿರ್ಧಾರಕ್ಕೆ ಹೈಕೋರ್ಟ್ ಬ್ರೇಕ್. DC ವರದಿಯಲ್ಲೇನಿದೆ, ಸಿಗುತ್ತಾ ಅನುಮತಿ? ಇದುವೇ ಚದುರಂಗದ 2ನೇ ಸ್ಟೋರಿ. ಶಾಂತಿ ಸಭೆಯಲ್ಲಿ ಅಶಾಂತಿ. ಚಿತ್ತಾಪುರದಲ್ಲಿ RSSನ ಪಥಸಂಚಲನಕ್ಕೆ ಅವಕಾಶ ಕೊಡಬೇಕಾ ಬೇಡವೋ ಅನ್ನುವಂಥ ವಿಚಾರ ಈಗಾಗಲೇ ಹೈಕೋರ್ಟ್ನಲ್ಲೂ ಕೂಡ ಇದೆ. ಆದರೆ ಹೈಕೋರ್ಟ್ ಸರ್ಕಾರಕ್ಕೆ ಒಂದು ಸೂಚನೆಯನ್ನು ಕೊಟ್ಟಿತ್ತು, ನೀವೊಂದು ಶಾಂತಿ ಸಭೆಯನ್ನು ನಡೆಸಿ ಅದರ ರಿಪೋರ್ಟನ್ನು ನಮ್ಗೆ ಕೊಡಿ ಅಂತ. ಅದರ ಪ್ರಕಾರವಾಗಿ ಆಯೋಜನೆಗೊಂಡಿದ್ದಂತಹ ಶಾಂತಿ ಸಭೆ ಇವತ್ತು ಅಶಾಂತಿಯಿಂದ ಮುಕ್ತಾಯ. ಚಿತ್ತಾಪುರದ ಪಥಸಂಚಲನ ಸಭೆಯಲ್ಲಿ ಗದ್ದಲ ನಿರ್ಮಾಣ ಆಗಿದೆ. ಜಿಲ್ಲಾಧಿಕಾರಿ ಅವರ ಸಮ್ಮುಖದಲ್ಲಿ ನಡೆದಿರತಕ್ಕಂತಹ ಸಭೆಯಲ್ಲಿ ಯಾರೂ ಕೂಡ ಒಬ್ಬರ ಅಭಿಪ್ರಾಯವನ್ನು ಇನ್ನೊಬ್ಬರು ಒಪ್ಪಿಕೊಳ್ಳುವಂತಹ ಮಟ್ಟದಲ್ಲಿ ಕಾಣಲಿಲ್ಲ. ಹಠಕ್ಕೆ ಬಿದ್ದಿತ್ತು RSS ಹಾಗೆಯೇ ಭೀಮ್ ಆರ್ಮಿಯವರ ಗದ್ದಲ. ಭೀಮ್ ಆರ್ಮಿ ಮತ್ತು RSSನವರ ಗದ್ದಲ ಬಹಳ ಜೋರಾಗಿದೆ. ಧಾರವಾಡದ ಹೈಕೋರ್ಟ್ ಪೀಠದಲ್ಲಿ ಸರ್ಕಾರಕ್ಕೆ ಇದೇ ಸಂದರ್ಭದಲ್ಲಿ ಭಾರಿ ಹಿನ್ನಡೆಯೂ ಕೂಡ ಆಗಿದೆ. ಧಾರವಾಡದ ಹೈಕೋರ್ಟ್ ಪೀಠದಲ್ಲಿ ಈ ವಿಚಾರ ಸರ್ಕಾರ ಈಗಾಗಲೇ ಸಂಘ ಸಂಸ್ಥೆಗಳಿಗೆ ಕೊಟ್ಟಿರ್ತಕ್ಕಂತಹ ಯಾವುದೇ ರೀತಿಯಾದಂತಹ ಕಾರ್ಯಕ್ರಮ ರೂಪಿಸೋದಕ್ಕೆ ನೀವು ಅನುಮತಿ ಪಡ್ಕೊಳ್ಬೇಕು ಅನ್ನುವಂತಹ ಒಂದು ಕಂಡೀಷನ್ನನ್ನು ಹಾಕಿರುವಂತಹ ಸುತ್ತೋಲೆಯನ್ನು ಹೊರಡಿಸಿದೆ. ಆ ವಿಚಾರಕ್ಕೆ ಹಿನ್ನಡೆಯಾಗಿದೆ. ಇವತ್ತು ಕಲಬುರಗಿಯಲ್ಲಿ ನಡೆದಿರುವಂತಹ ಸಭೆ ಅಶಾಂತಿಯಿಂದ ಕೂಡಿತ್ತು. ಅದರಲ್ಲಿ ಯಾವುದೇ ತೀರ್ಮಾನಕ್ಕೆ ಬರೋದಕ್ಕೆ ಸಾಧ್ಯ ಆಗಲಿಲ್ಲ. ಸರ್ಕಾರಕ್ಕೆ ಹೈಕೋರ್ಟ್ನಲ್ಲಿ ಆಗಿರುವಂತಹ ಹಿನ್ನಡೆಯನ್ನು ಮೊದಲಿಗೆ ನಿಮಗೆ ತೋರಿಸ್ತೀನಿ. ಬಹಳ ಮುಖ್ಯವಾಗಿ ರಾಜ್ಯ ಹೈಕೋರ್ಟ್ನ ಧಾರವಾಡ ಪೀಠದಲ್ಲಿ ಇವತ್ತು ಈ ವಿಚಾರ ಬಂದಿತ್ತು. ಸರ್ಕಾರಿ ಸ್ಥಳಗಳಲ್ಲಿ ಖಾಸಗಿ ಕಾರ್ಯಕ್ರಮಕ್ಕೆ ಅನುಮತಿ ವಿಚಾರದಲ್ಲಿ ಈಗ ಸರ್ಕಾರಕ್ಕೆ ಹಿನ್ನಡೆಯಾಗಿದೆ. ಮತ್ತು RSS ಸ್ಪರ್ಧೆಗೆ RSSನ ಕಾರ್ಯಕ್ರಮಗಳನ್ನು ರೂಪಿಸೋದಕ್ಕೆ ಅಂಕುಶ ಹಾಕುವಂತಹ ಸರ್ಕಾರದ ನಿರ್ಧಾರಕ್ಕೆ ತಡೆ ಒಡ್ಡಲಾಗಿದೆ. ಮತ್ತು ಸಂವಿಧಾನ ನೀಡಿರುವಂತಹ ಹಕ್ಕನ್ನು ಕಿತ್ತುಕೊಳ್ಳುವುದಕ್ಕೆ ಯಾರಿಂದಲೂ ಆಗದು ಅನ್ನುವಂತಹ ಅಭಿಪ್ರಾಯವನ್ನು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದೆ. ಸರ್ಕಾರದ ಆದೇಶಕ್ಕೆ ತಡೆ ನೀಡಿದೆ ಧಾರವಾಡದ ಹೈಕೋರ್ಟ್ ಪೀಠ. ಧಾರವಾಡ ಹೈಕೋರ್ಟ್ ಪೀಠ ಸರ್ಕಾರದ ಆದೇಶಕ್ಕೆ ತಡೆಯನ್ನು ಕೊಟ್ಟಿದೆ. 2025 ಅಕ್ಟೋಬರ್ 18ರಂದು ಸರ್ಕಾರ ಹೊರಡಿಸಿದಂತಹ ಆದೇಶಕ್ಕೆ ತಡೆಯನ್ನು ನೀಡಲಾಗಿದೆ. ಅನುಮತಿ ಕಡ್ಡಾಯ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿತ್ತು. ಯಾವುದೇ ಕಾರ್ಯಕ್ರಮವನ್ನು ರೂಪಿಸುವುದಕ್ಕೆ ಅನುಮತಿ ಕಡ್ಡಾಯ ಅಂತ ಹೇಳಿತ್ತು. ಆದರೆ ಅದಕ್ಕೀಗ ಹೈಕೋರ್ಟ್ನ ತಡೆ ಬಿದ್ದಿದೆ. ಶಾಲೆಯ ಆವರಣಗಳಲ್ಲಿ ಶಿಕ್ಷಣೇತರ ಕಾರ್ಯಕ್ರಮಗಳಿಗೆ ಸಂಪೂರ್ಣವಾದಂತಹ ನಿಷೇಧ. ಶಿಕ್ಷಣ ಮತ್ತು ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮ ಹೊರತುಪಡಿಸಿದರೆ ಬೇರೆನ್ಯಾರು ಕೂಡ ಯಾವುದೇ ಕಾರ್ಯಕ್ರಮವನ್ನು ರೂಪಿಸೋದಕ್ಕಿಲ್ಲ ಅಂತೇಳಿ ಸರ್ಕಾರ ಹೇಳಿತ್ತು. ಅದರ ಜೊತೆಗೇ ರಸ್ತೆ, ಪಾರ್ಕ್, ಮೈದಾನಗಳಲ್ಲಿ ಕಾರ್ಯಕ್ರಮವನ್ನು ನಡೆಸೋದಕ್ಕೆ ರಾಜ್ಯ ಸರ್ಕಾರ ಷರತ್ತುಗಳನ್ನು ಹಾಕಿತ್ತು. ಅಂದರೆ ಸ್ಥಳೀಯ ಆಡಳಿತ ಅಥವಾ ಸಂಬಂಧಪಟ್ಟಂತಹ ಇಲಾಖೆ ಅನುಮತಿ ಬೇಕು, ಜೊತೆಗೆ ಪೊಲೀಸರ ಅನುಮತಿಯೂ ಕೂಡ ಕಡ್ಡಾಯ ಅಂಥೇಳಿ ರಾಜ್ಯ ಸರ್ಕಾರ ತನ್ನ ಆದೇಶವನ್ನು ಹೊರಡಿಸಿತ್ತು. ಹೀಗಾಗಿ ಈ ಕಡ್ಡಾಯಗೊಳಿಸಿರ್ತಕ್ಕಂತಹ ರಾಜ್ಯ ಸರ್ಕಾರದ ಆದೇಶ ಏನಿದೆ ಇದನ್ನು ತಡೆಯಾಜ್ಞೆಯನ್ನು ಪ್ರಶ್ನಿಸೋದಕ್ಕೆ ಸರ್ಕಾರಕ್ಕೂ ಕೂಡ ಈಗ ಅವಕಾಶವನ್ನು ನೀಡಲಾಗಿದೆ. ನವೆಂಬರ್ 17ಕ್ಕೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ. ಸರ್ಕಾರಕ್ಕೆ ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಸ್ಪಷ್ಟಪಡಿಸಿದ್ದಾರೆ, ನಾವು ಇದರ ಬಗ್ಗೆ ಮೇಲ್ಮನವಿ ಹೋಗ್ತೀವಿ, ಅಪೀಲ್ ಹೋಗೋದಕ್ಕೆ ಹೇಳಿದ್ದೀನಿ ಅಂತ ಹೇಳಿದ್ದಾರೆ. ಇದರ ನಡುವೆ ಪಥಸಂಚಲನದ ಚಿಟ್ಟಾಪಟಿಯೂ ಕೂಡ ನಡೆದಿದೆ. ಹೈಕೋರ್ಟ್ ಆದೇಶದ ವಿರುದ್ಧ ಮೇಲ್ಮನವಿಗೆ ರಾಜ್ಯ ಸರ್ಕಾರವು ಕೂಡ ಮುಂದಾಗಿದೆ ಮತ್ತು ಹೈಕೋರ್ಟ್ನಲ್ಲಿನೇ ಮೇಲ್ಮನವಿಯನ್ನು ಸಲ್ಲಿಸೋದಕ್ಕೆ CM ಅವರು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪೀಲ್ ಹೋಗೋದಕ್ಕೆ ಮುಖ್ಯಮಂತ್ರಿಯವರು ಹೇಳಿದ್ದಾರೆ. ಹೈಕೋರ್ಟ್ ತೀರ್ಪಿನ ಬೆನ್ನಲ್ಲೇ ರಾಜ್ಯ ಸರ್ಕಾರಕ್ಕೆ BJPಯವರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಮತ್ತು ವಿಶೇಷವಾಗಿ ಟೀಕಾ ಪ್ರಹಾರ ನಡೆಸಿದ್ದಾರೆ. RSS ನಿಷೇಧ ಮಾಡೋದಕ್ಕೆ ಅಸಾಧ್ಯ ಅಂತೇಳಿ ಟಕ್ಕರ್ ಕೊಟ್ಟಿದ್ದಾರೆ. ಇಲ್ಲಿ ಸರ್ಕಾರ RSSನ ನಿಷೇಧ ಮಾಡೋಕ್ಕೆ ಹೋಗಿರಲಿಲ್ಲ, ಅದರ ಕಾರ್ಯಕ್ರಮಗಳ ವಿಚಾರಗಳಲ್ಲಿ ಅನುಮತಿಯನ್ನು ಕಡ್ಡಾಯಗೊಳಿಸಿತ್ತು. ಕಾಂಗ್ರೆಸ್ನಿಂದಷ್ಟೇ ಅಲ್ಲ, ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಅಂತೇಳಿ BJPಯವರು ಈ ಸಂದರ್ಭದಲ್ಲಿ ಟೀಕಾ ಪ್ರಹಾರವನ್ನು ನಡೆಸಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ.
ಇಲ್ಲಿ ಮುಖ್ಯಮಂತ್ರಿ ಅವರು ಏನು ಹೇಳ್ತಾರೆ ಮತ್ತು ವಿಜೇಂದ್ರ ಅವರು ಏನು ಹೇಳ್ತಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ. ಧಾರವಾಡದಲ್ಲಿ ಸ್ಟೇ ಕೊಟ್ಟಿದ್ದಾರೆ, ಅದು ಅದ್ರ ಮೇಲೆ ಅಪೀಲ್ ಆಗ್ತೇವೆ. ಅದಕ್ಕೆ ಅದರ ವಿರುದ್ಧ ಜಡ್ಜ್ಮೆಂಟ್ ವಿರುದ್ಧ ಆರ್ಡರ್ಸ್ ವಿರುದ್ಧ ಅಪೀಲ್ ಆಗ್ತೇವೆ. ಸ್ಟೇ ಆರ್ಡರ್ಸ್ ಕೊಟ್ಟಿದ್ದಾರಲ್ಲ ಅದ್ರ ವಿರುದ್ಧ ಅಪೀಲ್ ಆಗ್ತೀವಿ. ಕಾಂಗ್ರೆಸ್ ಸರ್ಕಾರದ ಕುತಂತ್ರ ಷಡ್ಯಂತ್ರಕ್ಕೆ ರಾಜ್ಯ ಉಚ್ಚ ನ್ಯಾಯಾಲಯದ ತೀರ್ಪಿಂದ ಸರ್ಕಾರಕ್ಕೆ ಹಿನ್ನಡೆ ಆಗಿದೆ. ಅವರ ಕುತಂತ್ರ ಷಡ್ಯಂತ್ರಕ್ಕೆ ಒಂದು ರೀತಿ ತಡೆ ಕೊಟ್ಟಂತಾಗಿದೆ. ಹೀಗೆ ಇದೆಲ್ಲವೂ ಕೂಡ ಒಂದು ಕಡೆಯಲ್ಲಿ ನಡೀತಿದ್ರೆ ಇನ್ನೊಂದು ಕಡೆ ಶಾಂತಿ ಸಭೆಯಲ್ಲಿ ದೊಡ್ಡ ಶಾಂತಿ ಸೃಷ್ಟಿಯಾಗಿತ್ತು. ಚಿತ್ತಾಪುರ ಪಥಸಂಚಲನ ವಿಚಾರವಾಗಿ ಕಲಬುರಗಿ ಡಿಸಿ ಕಚೇರಿಯಲ್ಲಿ ಇವತ್ತು ಶಾಂತಿ ಸಭೆ ಆಯೋಜನೆ ಆಗಿತ್ತು. ಶಾಂತಿ ಸಭೆಯಲ್ಲಿ ಅಶಾಂತಿಯಾಗಿತ್ತು, ಗದ್ದಲ, ಗಲಾಟೆ, ಹಲ್ಲೆ ಯತ್ನವೂ ಕೂಡ ನಡೆದಿದೆ. ಸುಮಾರು 11 ಸಂಘಟನೆಗಳವರು ನವೆಂಬರ್ 2ರಂದು ವಿವಿಧ ಕಾರ್ಯಕ್ರಮಗಳನ್ನು ರೂಪಿಸೋದಕ್ಕೆ ಚಿತ್ತಾಪುರದಲ್ಲಿ ಅರ್ಜಿಯನ್ನು ಹಾಕಿದರು. ಈ ಕಾರಣಕ್ಕೆ ಅವರೆಲ್ಲರೂ ಕೂಡ ಕರೆಸಿದರು ಡಿಸಿ ಅವರು. ರಣಾಂಗಣವಾದ ಜಿಲ್ಲಾಧಿಕಾರಿ ಅವರ ಕಚೇರಿ ಮತ್ತು ಆವರಣ ಹಾಗೂ ಸಭಾಂಗಣ ಇವೆಲ್ಲವೂ ಕೂಡ ರಣಾಂಗಣದ ರೀತಿಯಲ್ಲಿ ಪರಿವರ್ತನೆಗೊಂಡಿದ್ವು. ಪಥಸಂಚಲನಕ್ಕೆ ಅನುಮತಿ ಕೇಳಿದಂತಹ ಸಂಘಟನೆಗಳಿಗೆ ಆಹ್ವಾನವನ್ನು ಡಿಸಿ ಅವರು ನೀಡಿದರು. ಜಿಲ್ಲಾಧಿಕಾರಿ ಅವರು ಕೊಟ್ಟಿರತಕ್ಕಂಥ ಆಹ್ವಾನದ ಮೇಲೆ ಸಂಘಟನೆಗಳ ಪ್ರತಿನಿಧಿಗಳು ಬಂದಿದ್ದರು. ಆದರೆ ಸಂಘಟನೆಗಳ ಪ್ರತಿನಿಧಿಗಳಿಂದ ಪರಸ್ಪರ ವಾಗ್ವಾದ, ಅನುಮತಿಗಾಗಿ ಪಟ್ಟು ಕೂಡ ಬಹಳ ಜೋರಾಗಿತ್ತು. ಪ್ರತಿಪಾದನೆ ಪಟ್ಟಿನ ಸ್ವರೂಪದಲ್ಲಿತ್ತು. ಲಾಠಿ ಹಿಡಿದು ಪಥಸಂಚಲನ ಮಾಡ್ತೇವೆ ಅಂತ ಹೇಳಿ RSSನವರು ಪಟ್ಟು ಹಿಡಿದ್ರೆ, ಯಾಕಂದರೆ RSSನ ಪಥಸಂಚಲನದ ಸಂದರ್ಭದಲ್ಲಿ ಅವರ ಗಣವೇಶ ಕಂಪ್ಲೀಟ್ ಆಗುವಂಥದ್ದು ಕೈಯಲ್ಲಿ ಹಿಡಿದಿರುವಂತಹ ಲಾಠಿಯ ಮೂಲಕ. ಇಲ್ಲದೆ ಹೋದರೆ ಅದು ಪಥಸಂಚಲನ ಆಗೋದಕ್ಕೆ ಸಾಧ್ಯ ಇಲ್ಲ. RSSನವರ ಪಥಸಂಚಲನ ಆಗೋದಕ್ಕೆ ಸಾಧ್ಯ ಇಲ್ಲ RSSನ ನಿಯಮಗಳ ಪ್ರಕಾರವಾಗಿ. ಅಧಿಕಾರಿಗಳ ಸಮ್ಮುಖದಲ್ಲೇ ಪರಸ್ಪರರ ಮೇಲೆ ಹಲ್ಲೆಗೂ ಕೂಡ ಯತ್ನಿಸಲಾಗಿದೆ ಅನ್ನುವಂಥದ್ರ ಬಗ್ಗೆ ಅಲ್ಲಿ ಆರೋಪಗಳು ಬಂದಿದ್ದಾವೆ. ಜೀವ ಬೆದರಿಕೆ ಹಾಕುವಷ್ಟರ ಮಟ್ಟಿಗೆ ಮಾತಿನ ಜಟಾಪಟಿ ಕೂಡ ಬೆಳೆದಿತ್ತು ಅಂತ ಹೇಳಿ. ವಿಶೇಷವಾಗಿ ಡಿಸಿ ನೇತೃತ್ವದ ಶಾಂತಿ ಸಭೆಯಲ್ಲಿ ಯಾವುದೇ ರೀತಿಯಂಥ ಒಮ್ಮತ ಮೂಡಿಸೋದಕ್ಕೆ ಸಾಧ್ಯ ಆಗಿಲ್ಲ. ದಲಿತ ಮುಖಂಡರೊಬ್ಬರನ್ನು RSSನ ಪರವಾಗಿ ಇವತ್ತಿನ ಸಭೆಗೆ ಕಳಿಸಲಾಯಿತು. ಆದರೆ ಅವರು ಏನು ಮಾತನಾಡ್ತಿದ್ದಾರೆ ಅದು ಸಮರ್ಪಕವಾದದ್ದಲ್ಲ ಅಂತೇಳಿ ದಲಿತ ಸಂಘಟನೆಗಳವರು ಆಕ್ಷೇಪವನ್ನು ಎತ್ತಿದ್ದು. ಇನ್ನು ಮುಖಂಡರು ಲಿಖಿತ ಹೇಳಿಕೆಯನ್ನು ಈಗಾಗಲೇ ಜಿಲ್ಲಾಧಿಕಾರಿಯವರು ಪಡ್ಕೊಂಡಿದ್ದಾರೆ. ಅಂದರೆ ಮಾತುಕತೆ ಇಲ್ಲಿ ಸಾಧ್ಯ ಆಗದಿದ್ರು ಕೂಡ ಆಯಾ ಸಂಘಟನೆಗಳವರ ಅಭಿಪ್ರಾಯಗಳು ಏನು ಅನ್ನೋಂಥವ್ರ ಬಗ್ಗೆನ ಲಿಖಿತ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ. ಸಂಘಟನೆಗಳ ಲಿಖಿತ ವರದಿಯನ್ನು ಕೋರ್ಟ್ಗೂ ಕೂಡ ನಾಡಿದ್ದು ಸಲ್ಲಿಕೆ ಮಾಡಲಿದ್ದಾರೆ ಜಿಲ್ಲಾಧಿಕಾರಿಯವರು. ಪಥಸಂಚಲನಕ್ಕೆ ಅನುಮತಿ ನೀಡುವ ಬಗ್ಗೆ ನಾಡಿದ್ದು ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ. ಅಕ್ಟೋಬರ್ 30ರಂದು ವಿಚಾರಣೆ ನಡೆಯುತ್ತೆ. ಅವತ್ತು ಅಂತಿಮವಾಗಿ ಹೈಕೋರ್ಟ್ ತೀರ್ಪನ್ನು ಕೊಡಬಹುದು ಈ ಪಥಸಂಚಲನಕ್ಕೆ ಅವಕಾಶವನ್ನು ಕೊಡುವಂತಹ ಸಂಬಂಧ. ಇವತ್ತು ಗದ್ದಲ, ಗಲಾಟೆ, ಧಿಕ್ಕಾರ ಇವೆಲ್ಲದರ ಘೋಷಣೆಯೂ ಕೂಡ ಇವತ್ತು ನಡೆದಿರತಕ್ಕಂತಹ ಶಾಂತಿ ಸಭೆ. ಇದು ಶಾಂತಿ ಸಭೆಯ ಸ್ವರೂಪ ನೋಡಿ, ಹಿಂಗೆ ಶಾಂತಿ ಕಾಪಾಡ್ಕೊಂಡು ಬಂದಿದ್ದಾರೆ ಇವರೆಲ್ಲ ಅಂಥೇಳಿ. ಇದು ಶಾಂತಿ ಸಭೆಯಲ್ಲಿ ನಡೆದಿರುವಂತಹ ಗದ್ದಲ, ಗಲಾಟೆ, ಪ್ರತಿಭಟನೆ, ಘೋಷಣೆಗಳ ಕೂಗಾಟ, ಧಿಕ್ಕಾರದ ಮೊಳಗಿರುವಂತಹ ಧಿಕ್ಕಾರ ಇವೆಲ್ಲವೂ ಕೂಡ ವ್ಯಕ್ತವಾಗಿದ್ದಾವೆ. ಹೀಗೆ ಈ ಶಾಂತಿ ಸಭೆಯಲ್ಲಿ ಅಶಾಂತಿ ಆಗಿರೋದ್ರಿಂದಾಗಿ ಈಗ ಹೈಕೋರ್ಟ್ ತೀರ್ಪನ್ನು ಎಲ್ಲರೂ ಕೂಡ ಒಪ್ಕೊಳ್ಬೇಕಾಗತ್ತೆ. ಹೈಕೋರ್ಟ್ ಏನು ಹೇಳುತ್ತೆ ಅನ್ನೋದನ್ನು ಗಮನಿಸಬೇಕಾಗಿದೆ.